ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರಜ್. ನಾನೀಗ ಫೈನಲ್ ಇಯರ್ ಲಾ ಓದ್ತಾ ಇದ್ದೀನಿ. ಸೊ ನನ್ನ ಯೂತ್ ಫಾರ್ ಸೇವಾ ಸಂಬಂಧ ಒಂಥರ ತಾಯಿ ಮಗುವಿನ ಸಂಬಂಧ ಅಂತ ರೀತಿ ಹೇಳ್ಬೋದು. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಂದೆನ ಕೇಳ್ಕೊಂಡಿದ್ದೆ. ಸೊ ಮನೇಲಿ ತುಂಬಾ ಸ್ಟ್ರಗಲ್ ಇತ್ತು, ಸಿಂಗಲ್ ಪೇರೆಂಟು, ಮನೇಲಿ ತಾಯಿ ನಾನು ಒಬ್ನೇ ಇರೋದು. ಈ ರೀತಿ ಸಂದರ್ಭದಲ್ಲಿದ್ದಾಗ ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಕಾಲೇಜ್ ಫೀಸ್ ಜಾಸ್ತಿ ಇರ್ತಿತ್ತು, ಹೇಗ್ ಮ್ಯಾನೇಜ್ ಮಾಡೋದು ಅಂತ ತುಂಬಾ ಒಂದು ಗೊಂದಲದ ಸಮಯ ಇದ್ದಾಗ ಯೂತ್ ಫಾರ್ ಸೇವಾದ ಫೌಂಡರ್ ಆಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಸರ್ ಪರಿಚಯ ಆಯ್ತು. ಸೊ ಅವ್ರು ನನಗೆ ಯೂತ್ ಫಾರ್ ಸೇವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಅಂತ ಮಾರ್ಗದರ್ಶನ ಮಾಡಿದ್ರು. ಸೊ ಅವಾಗಿಂದನು 3 ವರ್ಷನೂ ಅಷ್ಟೇನೆ ಒಂದ್ಸರಿ ನಮ್ಗೆ ಮನೆ ವೆರಿಫಿಕೇಶನ್ ಇದೆಲ್ಲ ಮಾಡಿದ್ಬಿಟ್ರೆ ಪ್ರತಿ ವರ್ಷ ನಮ್ಮ ಫೀಸ್ ಡೀಟೇಲ್ಸ್ ಕೊಡ್ತಾ ಇದ್ದಂಗೆನೆ ಸೀದಾ ಬ್ಯಾಂಕ್ ಖಾತೆಗೆ ಬಂದು ನಮ್ಮ ಫೀಸ್ ಜಮಾ ಆಗ್ತಿತ್ತು. ಸೊ ನಂಗೆ ಓದೋದಕ್ಕೆ ಬಹಳ ಅನುಕೂಲ ಆಗ್ತಿತ್ತು. ನಂಗೆ ಒಂದು ಧೈರ್ಯ ಇದೆ, ಒಂದು ಬ್ಯಾಕ್ ಬೋನ್ ಇದೆ ನನ್ನ ಸ್ಟಡಿ ಮುಂದುವರಿಸೋದಕ್ಕೆ ಅಂತೆಲ್ಲ ಹೇಳಿ ನಂಗೆ ತುಂಬಾ ಸಹಾಯ ಆಯ್ತು ಯೂತ್ ಫಾರ್ ಸೇವಾ ಸ್ಕಾಲರ್ಶಿಪ್ ತಗೊಂಡಿದ್ದು. ಅದ್ರ ಜೊತೆ ನಾನು ಅವಾಗಲೇ ಹೇಳಿದೆ ತಾಯಿ ಮಗುವಿನ ಸಂಬಂಧ ಅಂತ. ಹೇಗೆ ನನಗೆ ಒಂದ್ ಕಡೆಯಾಗಿ ಧನ ಮುಖಾಂತರ ಸಹಾಯ ಮಾಡ್ತಿದ್ರು, ಅದೇ ರೀತಿ ಹಲವಾರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಮಾಡೋದು. ಸೊ ಇದ್ರ ಮುಖಾಂತರ ಏನಾಗ್ತಿತ್ತು, ನನ್ನ ಕ್ಯಾರೆಕ್ಟರ್ ಮುಖ ಕೂಡ ಡೆವಲಪ್ಮೆಂಟ್ ಆಗಕ್ಕೆ, ನನ್ನ ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಯೂತ್ ಫಾರ್ ಸೇವಾ ತುಂಬಾ ಸಹಾಯ ಆಯಿತು. ಸೊ ಒಂದು ರೀತಿ ನನ್ನ ಎಜುಕೇಶನ್ಗೂ ಹೆಲ್ಪ್ ಮಾಡ್ತು, ಇನ್ನೊಂದು ರೀತಿ ನನ್ನ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಡೆವಲಪ್ ಮಾಡ್ತು. ಸೊ ಇದೆಲ್ಲ ಸೇರಿ ನನಗೆ ನಂಗೆ ತಲೆಗೆ ಬರೋದು, ಸಮಾಜ ನಂಗೆ ಇಷ್ಟು ಕೊಟ್ಟಿದೆ. ಸೊ ಸಂಘದಲ್ಲಿ ಒಂದು ಹಾಡು ಬರುತ್ತೆ, ಸಮಾಜ ದೇವಗೆ ಅರ್ಪಿತವಾಗಲಿ ನನ್ನೆಲ್ಲ ತನು ಮನ ಧನ ಪ್ರಾಣ ಅಂತ. ಸೊ ಈ ಸಮಾಜ ಯಾವ ರೀತಿ ನನಗೆ ಈ ಸಹಾಯ ಮಾಡಿದೆ ಎಜುಕೇಶನ್ ತಗೊಳ್ಳಿಕ್ಕೆ, ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದೇ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಪ್ರೇರಣೆ ಕೊಟ್ಟಿದೆ. ಅದಕ್ಕೆಲ್ಲ ಕಾರಣ ಆಗಿರೋ ಯೂತ್ ಫಾರ್ ಸೇವಾಗೆ ಹೃತ್ಪೂರ್ವಕ ಧನ್ಯವಾದಗಳು.